ಎಲ್ಲರಿಗೂ ನಮಸ್ಕಾರ. ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವಂತಹ ಬುದ್ಧ ಪೂರ್ಣಿಮೆ ಕವನ ಸ್ಪರ್ಧೆ 2026. ನನ್ನ ಹೆಸರು ವಿದ್ಯಾಶ್ರೀ ಹಾಡ್ವಾರ್, ಊರು ಕಾರಟಗಿ. ನನ್ನ ಕವನದ ಶೀರ್ಷಿಕೆ ಅಶಾಂತಿಯ ಅಂಚಿನಲ್ಲಿ ಕರುಣೆಯ ಬೆಳಕು. ಯುದ್ಧವು ಭೂಮಿಯ ಮೇಲ್ಮೈಯಲ್ಲಿ ಸಿಡಿಯುವುದಕ್ಕೂ ಮುಂಚೆ ಅದು ಮನಸ್ಸಿನ ಒಳಗುಹೆಯಲ್ಲಿ ಕಣ್ಮರೆಯಾಗಿಯೇ ಹುಟ್ಟುತ್ತದೆ. ಅಸಹನೆಯ ಒಂದು ಕಿರು ನಿಶ್ವಾಸ, ಅಹಂಕಾರದ ಒಂದು ಸೂಕ್ಷ್ಮ ರೇಖೆ ನಿಧಾನವಾಗಿ ಗಾಢವಾಗುತ್ತಾ ಘರ್ಷಣೆಯ ರೂಪ ಪಡೆಯುತ್ತದೆ. ಮಣ್ಣು ರಕ್ತದ ವಾಸನೆ ಹೊಂದುತ್ತದೆ. ಆಕಾಶ ಹೊಗೆಯ ನೆರಳಿನಲ್ಲಿ ಮಸುಕಾಗುತ್ತದೆ. ಮಾನವೀಯತೆ ತನ್ನದೇ ನೆರಳಿಗೆ ಹೆದರುತ್ತದೆ. ಇಂತಹ ಕಾಲದಲ್ಲಿ ಬುದ್ಧನ ಮೌನ ಒಂದು ಪಲಾಯನವಲ್ಲ, ಅದು ಒಳಗಿನ ಅಶಾಂತಿಯನ್ನು ಎದುರಿಸುವ ಅತ್ಯಂತ ಗಾಢ ಧೈರ್ಯ. ಅವನ ಬೋಧನೆ ಶಬ್ದಗಳ ಸಿಡಿಲಲ್ಲ, ನಿಶಬ್ದದೊಳಗೆ ಮೂಡುವ ಪ್ರಜ್ಞೆಯ ಮಿಂಚು. ಅಲೆಗಳು ಬಂಡೆಯನ್ನು ಅಪ್ಪಳಿಸುವಾಗ ಆಳದ ನೀರು ಸ್ಥಿರವಾಗಿರುವಂತೆ ಅರಿವುಳ್ಳ ಮನಸ್ಸು ತಾಳ್ಮೆಯಲ್ಲಿ ನೆಲೆಸುತ್ತದೆ. ಯುದ್ಧವು ಗೆಲುವಿನ ಮೋಹದಿಂದ ಉಕ್ಕಿದ ಅಂಧಕಾರ. ಬುದ್ಧನು ತೋರಿಸಿದ್ದು ಅಂಧಕಾರವೇ ಬೆಳಕಾಗಿ ಕರಗುವ ಮಾರ್ಗ. ಒಡೆಯುವುದು ಕ್ಷಣದ ಕೆಲಸ, ಜೋಡಿಸುವುದು ಸಹನೆಯ ದೀರ್ಘ ಸಾಧನೆ. ಒಂದು ಮೃದುವಾದ ದೃಷ್ಟಿ ಒಂದು ದ್ವೇಷದ ಗೋಡೆಯನ್ನೇ ಕರಗಿಸಬಹುದು. ಒಂದು ಕ್ಷಣದ ಮೌನ ಒಂದು ಯುಗದ ಘರ್ಷಣೆಯನ್ನೇ ತಡೆಯಬಹುದು. ಈ ಯುಗದ ಅಂಚಿನಲ್ಲಿ ಪ್ರಶ್ನೆ ಸ್ಪಷ್ಟವಾಗಿದೆ. ನಾವು ಯಾವ ಸತ್ಯವನ್ನ ಆರಿಸುತ್ತೇವೆ? ಖಡ್ಗದ ಕಿರಣವೋ ಅಥವಾ ಕರುಣೆಯ ಜ್ಯೋತಿಯೋ? ಈ ಆಯ್ಕೆಯಲ್ಲಿ ಮನುಕುಲದ ಭವಿಷ್ಯ ನಿಶಬ್ದವಾಗಿ ರೂಪುಗೊಳ್ಳುತ್ತಿದೆ. ಧನ್ಯವಾದಗಳು.